ನಾನು ಮೂಲತಃ ನಿರ್ದೇಶಕನಾಗಬೇಕು ಅಂತಲೇ ರಂಗಕ್ಕೆ ಬಂದು 25 ವರ್ಷಗಳ ಸಂದಿದೆ. ಈ 25 ವರ್ಷದಲ್ಲಿ ಸುಮಾರು ಜನರ ಹತ್ರ ಕೆಲಸ ಮಾಡಿಕೊಂಡು ಬರವಣಿಗೆ ನನ್ನ ಸ್ಟ್ರೆಂತು ಅಂತ ಅಂದ್ಕೋತೀನಿ. ಆಮೇಲೆ ನಿರ್ದೇಶಕನಿಗೆ ಮೂಲವಾಗಿ ಎಡಿಟಿಂಗ್ ಕೂಡ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು ಅನ್ನೋವಂಥದ್ದು ಕಾರಣಕ್ಕೋಸ್ಕರ ಎಡಿಟಿಂಗ್ನು ನಾನು ಪ್ರಾಕ್ಟೀಸ್ ಮಾಡ್ಕೊಂಬಂದೆ. ಅದಾದಮೇಲೆ ಒಂದಷ್ಟು ಸಿನಿಮಾಗಳನ್ನು ಮಾಡಬೇಕು ಅಂತ ಬಂದಾಗ ನಿಮಗೆ ಗೊತ್ತೇ ಇರುತ್ತೆ, ನಿರ್ಮಾಪಕರುಗಳ ಕೊರತೆಯೂ ಇದ್ದೇ ಇರುತ್ತೆ. ಆಗ ಒಂದು ಪುಸ್ತಕದ ರೂಪದಲ್ಲಿ ನಾನು ಕೆಲವು ಕಥೆಗಳನ್ನು ತಂದೆ. ಅದರಲ್ಲಿ ಒಂದು ಕಥೆಯನ್ನು ನಾನು ಮಾಡಿಕೊಂಡು ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂದಿದೆ. 2019 ಗೋಪಾಲ್ ಗಾಂಧಿ ಅನ್ನೋ ಸಿನಿಮಾ. ಡಾಕ್ಟರ್ ದೊಡ್ಡರಂಗೇಗೌಡರು ಅದರಲ್ಲಿ ಆ್ಯಕ್ಟ್ ಮಾಡಿದರು. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತ PVR ಸ್ವಾಮಿ ಅಂಥೇಳಿ, ನಾವು ಅವರು ಒಂದು 22 ವರ್ಷದ ಜರ್ನಿ ನಮ್ಮದು. ಅವರು ಒಬ್ಬರು ಇದನ್ನು ರಂಗಪ್ರವೇಶ ಅಂತ ಸಿನಿಮಾ ಆಗ್ತಾಯಿದೆ, ಅದನ್ನು ಎಡಿಟ್ ಮಾಡು ಅಂತ ಕೇಳಿದ್ರು. ಸೊ ಅದನ್ನು ಎಡಿಟ್ ಮಾಡೋಕ್ಕೆ ಹೋದಾಗ ಇವರಿಬ್ಬರ ಪರಿಚಯ ಆಯಿತು. ಮೂಲತಃ ಹಾಗೆ ನಾನು ಕತೆಗಳನ್ನ ಯಾರಿಗೂ ಹಾಗೆ ಪಾಸ್ ಆನ್ ಮಾಡೋದೇ ಇಲ್ಲ. ಮೇಯ್ನಾಗಿ ಇವರಿಬ್ಬರಲ್ಲಿದ್ದಂಥ ಪ್ಯಾಷನ್ ಇದೆಯಲ್ಲ, ಸಿನಿಮಾ ಪ್ಯಾಷನ್ನು, ಆಮೇಲೆ ಕೀನ್ ಇಂಟ್ರೆಸ್ಟ್, ಅಂದರೆ ಒಂದು ವಿಷಯನ ಆಳವಾಗಿ ನೋಡೋವಂಥದ್ದು, ಸೂಕ್ಷ್ಮವಾಗಿ ಗಮನಿಸುವಂಥದ್ದನ್ನು ನೋಡಿದೆ. ಸರಿ ಆಯಿತು, ಕೊಡ್ತೀನಿ ಅಂತೇಳಿ ಆವಾಗ ಒಂದು ಹೆಣ ಅನ್ನೋ ಒಂದು ಕತೆ ಅವರು ಆಯ್ಕೆ ಮಾಡಿಕೊಂಡ್ರು ಆ ಇಡೀ ಪುಸ್ತಕದಲ್ಲಿ. ಸೊ ಅಲ್ಲಿಂದ ಜರ್ನಿ ಶುರುವಾಗಿತ್ತದು. ಹೆಣ ಅಂತಂದರೆ ಈ ಹೊರದೇಶದಿಂದ ಆಮೇಲೆ ನಾನು ಕತೆಗಳನ್ನು ಗಮನಿಸ್ಕೊಳ್ಳೋದು ಸುಮ್ಮನೆ ಒಂದು ಊರಲ್ಲಿ ಒಬ್ಬರು ಇದ್ದರಂತೆ ಅಂತಿಲ್ಲ. ಏನು ಸಾಮಾಜಿಕವಾಗಿ ಏನು ತೊಂದರೆಗಳಾಗ್ತಾ ಇದೆ ಅದನ್ನು ಗಮನದಲ್ಲಿ ಇಟ್ಕೊಂಡೇ ಕತೆಗಳನ್ನು ಬರ್ಕೊಳ್ಳುವಂಥದ್ದು. ನನಗೆ ಮುಖ್ಯವಾಗಿ ಕಾಡಿದ್ದು ಸುಷ್ಮಾ ಸ್ವರಾಜ್ ಅವರು, ಏನು ಕೇರಳದ ಹೆಣ್ಮಗಳು ಒಬ್ಬರು ಲಿಬಿಯಾದಲ್ಲಿ ಸತ್ತಾಗ ತೀರ್ಕೊಂಡಾಗ ಅವರ ಬಾಡಿ ತರೋಕ್ಕೆ ಸುಷ್ಮಾ ಸ್ವರಾಜ್ ಅವರೇ ಕಷ್ಟಪಟ್ಟರು. 15-20 ದಿವಸ ಆಯಿತು. ಅಂಥದ್ದು ಒಬ್ಬ ಸಾಮಾನ್ಯ ರೈತ ಬಾಡಿನ ತರಬೇಕಾದಾಗ ಅವ್ರ ಮನೆ ಸ್ಥಿತಿ, ಅವರ ಮನಸ್ಥಿತಿ, ರಾಜಕೀಯ ಸ್ಥಿತಿ, ಊರಿನ ಸ್ಥಿತಿಗತಿ, ಈ ಧಾರ್ಮಿಕ ಸ್ಥಿತಿಗತಿಗಳು, ಇದ್ರ ಕುರಿತಾಗಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಆ ಕತೆ ಆಯಿತು. ಕತೆ ಮಾಡಿದ್ದಾದ ಮೇಲೆ ಇವ್ರ ಕೈಗೆ ಹೋದ ಮೇಲೆ ಅದು ಇನ್ನೂ ಬೇರೆ ಥರದ್ದಾಯಿತು. ಒಂದು ಕನಿಷ್ಠ 5-6 ತಿಂಗಳ ಕಾಲ ಇದು ಹಿಂಗಾದ್ರೆ ಚಂದ, ಅದು ಹಂಗಾದ್ರೆ ಚಂದ, ಸುಮಾರು ವರ್ಷನ್ಸ್ ಬದಲಾಗ್ತಾನೆ ಹೋಯಿತು. ಅದಕ್ಕೆ ತುಂಬ ಜನ ಹತ್ರ ಕೂರಿಸ್ಕೊಂಡು ಅವರು ಡಿಸ್ಕಷನ್ಸ್ ಕೂಡ ಮಾಡಿಕೊಂಡ್ರು. ಡಿಸ್ಕಷನ್ ಮಾಡಿಕೊಂಡು ಅದಾದಮೇಲೆ ಅದರ ಕಲಾವಿದರು ಅದನ್ನೆಲ್ಲ ಇದು ಮಾಡಿಕೊಂಡು ಯಾವ ಇದಕ್ಕೆ ಹೋಗೋದು ಒಂದು ಕನ್ನಡ ಅಂತಂದರೆ ಅದರ ಸೊಗಡೆ ಬೇರೆ, ಕನ್ನಡದ ಸೊಗಡೆ ಬೇರೆ, ಕನ್ನಡದ ಅಸ್ಮಿತೆನೇ ಬೇರೆ. ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿದ್ದೇ ಸೊಗಡಿದೆ, ಅದರದ್ದೇ ಚಂದ. ಈ ಕಡೆ ಅದಕ್ಕೆ ಆಪೋಸಿಟ್ಟು ಕೋಲಾರಕ್ಕೆ ಹೋದರೆ, ಈ ಕಡೆ ಮೈಸೂರಿಗೆ ಹೋದರೆ, ಅಥವಾ ಚಾಮರಾಜನಗರ, ಈ ಕಡೆ ತುಮಕೂರು, ಸಿರಾ, ನೀವು ಯಾವುದೇ ಭಾಗಕ್ಕೆ, ಅಥವಾ ಕೂರ್ಗಿಗೆ ಹೋದರೆ ಅಲ್ಲಿಯೇ ಬೇರೆ ಇದೆ, ಕುಂದಾಪುರ, ಮಂಗಳೂರು, ಎಲ್ಲ ಕಡೆಗೂ ಒಂದೊಂದು ಇದಿದೆ. ಮುಖ್ಯವಾಗಿ ಇದನ್ನು ಮೊದಲಿಗೆ ಬೇರೆ ಇನ್ನೊಂದು ಏನೋ ವರ್ಷನ್ ಮಾಡಿದ್ದೆ ನಾನು. ಆಮೇಲೆ ಈ ಕಡೆ ಕನಕಪುರದ ಕಡೆಗೆ, ಕನಕಪುರದ ಭಾಷೆಗೆ, ಅದನ್ನು ಕನಕಪುರದ ಸಂಸ್ಕೃತಿಗೆ ಅದನ್ನು ಒಗ್ಗಿಸಿದ್ದು ಅಂಥದ್ದು. ಅದರಲ್ಲಿ ಒಂದು ಕೋಳಿ ಸೀಕ್ವೆನ್ಸ್ ಬರುತ್ತೆ. ಅಂದರೆ ಒಂದು ಯಾರಾದರೂ ಸಿಕ್ಕಲಿಲ್ಲ ಅಂತ ಅಂದಾಗ ಅದಕ್ಕೆ ಪರ್ಯಾಯ ಏನು ಅಂತ ಡಿಸ್ಕಸ್ ಮಾಡುವಾಗ ನಾನು ನನ್ನ ಮೂಲ ಕಥೆಯಲ್ಲಿ ಬರೆದಿದ್ದು ಕೋಳಿಯನ್ನು ಒಂದು ನಾಮಕರಣ ಮಾಡಿಬಿಟ್ಟು ಒಂದು ಕೋಳಿಗೆ ಅದನ್ನು ತಿಥಿ ಮಾಡಿಬಿಟ್ರೆ ಅಲ್ಲಿಗೆ ನಾವು ಕಾರ್ಯ ಮುಗ್ದಂಗೆ ಅಂತ ಆಗುತ್ತೆ ಅಂತ. ಆವಾಗ ಇವ್ರು ಹೇಳಿದ್ದು, ಇಲ್ಲ ನಮ್ಮ ಕಡೆಗೆ ಒಂದು ಬಾಳೆ ಕಂಬಕ್ಕೆ ಆ ಥರದನ್ನು ಮಾಡ್ತೀವಿ ಅಂತ ಯಶೋಧ ಮೇಡಮ್ನು ಮತ್ತು ಪ್ರಕಾಶ್ ಸರ್ ಮಾತಾಡ್ಕೊಂಡಿದ್ದು. ಆದರೆ ಅವರೆಲ್ಲ ಆ ಪ್ರತೀತಿ ಇದೆ. ಈ ಕೋಳಿದು ನನಗೆ ಈ ಯಶೋಧರ ಚರಿತ್ರೆ ಇದೆಯಲ್ಲ, ಅದರಲ್ಲಿ ಹಿಟ್ಟಿನ ಹುಂಜ ಅಂತ ಬರುತ್ತೆ, ಅದರ ಕಲ್ಪನೆಯಲ್ಲಿ ಬರ್ಕೊಂಡಿದ್ದದ್ದು. ಅದು ಈ ಭಾಗದಲ್ಲಿ ಆಚರಣೆಯಲ್ಲಿದೆ, ಮೈಸೂರು ಈ ಭಾಗದಲ್ಲೆಲ್ಲ ಆಚರಣೆಯಲ್ಲಿದೆ ಅಂಥೇಳಿ ಆ ಭಾಗಕ್ಕೆ ಹೋಗಿ ಶೂಟ್ ಮಾಡಿದ್ದು. ಆಮೇಲೆ ಮುಖ್ಯವಾಗಿ ನಮ್ಮ ಸ್ನೇಹಿತ ಈ ಚಿತ್ರದ ಕ್ಯಾಮ್ರಾಮನ್ ಯಾರಿದ್ದಾರೆ, PVR ಸ್ವಾಮಿ, ಅವರು ಸುಮಾರು ಒಂದು 54 ಸಿನಿಮಾಗಳಿಗೆ DOP ಆಗಿ ಕೆಲಸ ಮಾಡಿದಂಥವ್ರು. ಅವರ ಊರು ಗೂಗಾರದೊಡ್ಡಿ. ಅವರಿಗೆ ಒಂದಷ್ಟು ಹಿಡಿತಾ ಇದೆ ಅಲ್ಲಿ ಆ ಭಾಗದಲ್ಲಿ, ಜನ ಇರ್ಬೋದು ಅಥವಾ ಇದನ್ನು ಲೊಕೇಶನ್ಗಳಿರ್ಬೋದು. ಆ ಕಾರಣಕ್ಕೆ ಅಲ್ಲಿ ಕರ್ಕೊಂಡೋಗಿ ಇವರು ಶೂಟಿಂಗ್ ಮಾಡಿದ್ದಂಥದ್ದು. ಮುಖ್ಯವಾಗಿ ರೈಟರ್ಗಳನ್ನ ಆಲ್ಮೋಸ್ಟ್ ಲೊಕೇಶನ್ಗಳು ಇತ್ತೀಚೆಗೆ ಅದೊಂದು ಬೆಳೆದಿದೆ. ಮೊದಲಿತ್ತು ರೈಟರ್ಗಳನ್ನ ಚಿತ್ರೀಕರಣದಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥದ್ದು. ಯಾಕೆಂದರೆ ಇದ್ದಕ್ಕಿದ್ದಂಗೆ ದೃಶ್ಯ ಏನೋ ಬದಲಾವಣೆ ಆಗಬೇಕಾಗುತ್ತೆ. ಆವಾಗ ರೈಟರ್ಗಳಿಗೆ ಜೊತೆಗಿದ್ದಾಗ ಅಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಇದು ಮಾಡಿಕೊಂಡು ಮಾಡಿದ್ದಂಥದ್ದು. ಆಮೇಲೆ ಆಗಲೇ ಮೇಡಮ್ ಮಾತಾಡ್ದಂಗೆ ಇಡೀ ತಂಡ ಯೂನಿಕ್ ಆಗಿದ್ದಾಗಲೇ ಏನಾದರೂ ಸಾಧಿಸೋಕ್ಕೆ ಸಾಧ್ಯ ಅಂತ.
ಸೊ ಆ ಮಾತಿಗೆ ನಾನು ಇಬ್ಬರಿಗೂ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದರೆ ಪ್ರತಿಯೊಬ್ಬರನ್ನೂ ತೆಕ್ಕೆಗೆ ತಗೊಂಡು ಹೋಗೋದಿದೆಯಲ್ಲ, ಅದು ಎಲ್ರಿಗೂ ಆ ಶಕ್ತಿ ಬರೋದಿಲ್ಲ. ಸೊ ಆ ವಿಷಯಕ್ಕೆ ನಾನು ಇವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಮತ್ತು ಈ ಮೂಲಕ ಗೂಗಾರದೊಡ್ಡಿ ಜನತೆ, ಆಮೇಲೆ ಕಲಾವಿದರು, ಮುಖ್ಯವಾಗಿ ನಾವೇನೇ ಬರ್ಕೊಂಡ್ರು ಅಲ್ಟಿಮೇಟಾಗಿ ನಮ್ಮ ಸ್ಕ್ರೀನ್ ಮೇಲೆ ಏನೋ ನಾವು ಬರ್ಕೊಂಡಿದ್ದಲ್ಲಿ ಬಂದಾಗ ನಮಗೆ ಆನಂದ ಬಾಷ್ಪ ಖಂಡಿತ ಬರುತ್ತೆ. ಈ ಸಿನಿಮಾ ನೋಡಿದಾಗ ನನಗೆ ಏನು ಬರ್ಕೊಂಡಿದ್ನಲ್ಲ ಅದು ಬಂದಾಗ ನಿಜವಾಗ್ಲೂ ನಾನು ಬರೆದಿದ್ದು ಸಾರ್ಥಕವಾಯಿತು ಅಂತ. ಈಗ ಇದನ್ನು ರಾಷ್ಟ್ರಮಟ್ಟಕ್ಕೆ ಅದು ತಗೊಂಡು ಹೋದಾಗ ಅಥವಾ ಕೋಲ್ಕತ್ತಾಗೆ ತೊಗೊಂಡು ಹೋದಾಗ ಅದು ಅದು ಬೇರೆ ಥರದ ಇಂಪ್ಯಾಕ್ಟ್ ಆಯಿತು. ಮತ್ತು ಈ ಬರಹಗಾರರನ್ನಾಗಲಿ ಅಥವಾ ಛಾಯಾಗ್ರಾಹಕರನ್ನಾಗಲಿ ಈ ಹಿಂದೆ ಯಾವುದೋ ಫೆಸ್ಟಿವಲಿಗೆ ಸೆಲೆಕ್ಟ್ ಆದಾಗ ಅವರನ್ನು ಏರ್ ಟಿಕೆಟ್ ಹಾಕಿ ಕರ್ಕೊಂಡೋಗಿದ್ದಂಥ ನಿರ್ಮಾಪಕರನ್ನ ನಾನು ಕಾಣೆ. ಅಂಥದ್ರಲ್ಲಿ ಕೋಲ್ಕತ್ತಾ ಇದಕ್ಕೆ ಸೆಲೆಕ್ಟ್ ಆದಾಗ ನನ್ನನ್ನು ಮತ್ತು PVR ಸ್ವಾಮಿ DOP PVR ಸ್ವಾಮಿನ ಕರ್ಕೊಂಡೋಗಿ ಅಲ್ಲಿ ಇರಿಸಿ ಕೋಲ್ಕತ್ತಾದಲ್ಲಿ, ಅಲ್ಲಿ ನೀವು ಇದ್ರ ಪಾರ್ಟ್ ಅನ್ನೋ ಥರದಲ್ಲಿ ನೋಡಿ ನಮ್ಮನ್ನು ಆ ರೀತಿ ನಡೆಸ್ಕೊಂಡ್ರು. ಸೊ ಅದರಲ್ಲೂ ಕೂಡ ಮೊದಲಿಗರ ಅಂತ ನನಗೆ ಗೊತ್ತಿಲ್ಲ, ಮೇ ಬಿ ಮಾಡಿರ್ಬೋದೇನೋ ಬೇರೆಯವರು. ನನ್ನ ಅನುಭವದಲ್ಲಿ, ನನ್ನ 25 ವರ್ಷದ ಅನುಭವದಲ್ಲಿ ಇದು ಗ್ರೇಟ್ ಅಂತ ನಾನು ಹೇಳ್ತೀನಿ. ಈಗ ಸರ್ ಅವಾರ್ಡ್ ಅನೌನ್ಸ್ ಆಗಿದೆ, ಯಾವಾಗ ಕೈ ಸೇರುತ್ತೆ ಅಂತ? ಅದು ಇನ್ನು ಡೇಟ್ಗಳು ಅನೌನ್ಸ್ ಆಗಬೇಕದು. ಇನ್ನೂ ಈ ರಾಜ್ಯ ಪ್ರಶಸ್ತಿನೇ ನನ್ನ ಕೈ ಸೇರಿಲ್ಲ. ಆಗಲೇ 3-4 ತಿಂಗಳಾಯಿತು ನನ್ನ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಅಂತ ಬಂದು, ಅದು ಇನ್ನೂ ಕೈಗೆ ಸೇರಿಲ್ಲ. ಇಲ್ಲಿ ಹತ್ತಿರದ, ಯಾಕಂದರೆ ಭವಿಷ್ಯದಲ್ಲಿ ನಂಬಿಕೆ ಇಲ್ಲ, ವರ್ತಮಾನದಲ್ಲಿ ನಂಬಿಕೆ ಇರೋನು ನಾನು. ಹಾಗಾಗಿ ನಿರೀಕ್ಷೆ, ಎಲ್ರಿಗೂ ನಿರೀಕ್ಷೆ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಥೆಗಳು, ಈಗ ಕಮರ್ಷಿಯಲ್ ಸಿನಿಮಾಗಳು ಹೆಚ್ಚಾಗಿರುವಂಥದ್ದು, ಅದರದ್ದೇ ಅಬ್ಬರ ಆಗಿದೆ? ಇಲ್ಲ, ಕಮರ್ಷಿಯಲ್ ಸಿನಿಮಾ ಅಥವಾ ಇದು ಆರ್ಟ್ ಮೂವಿ ಇನ್ನೊಂದು ಆ ಥರದ್ರಲ್ಲಿ ನನಗೆ ನಂಬಿಕೆ ಇಲ್ಲ ಮೊದಲಿಂದ. ಯಾಕೆಂದರೆ ನಾನು ಮೂಲತಃ ಅಡೂರು ಗೋಪಾಲಕೃಷ್ಣ ಆಗಲಿ ಅಥವಾ ಗಿರೀಶ್ ಕಾಸರವಳ್ಳಿಯವ್ರನ್ನಾಗಲಿ ಅಥವಾ ಸತ್ಯಜಿತ್ ರೇ ಇಂಥವ್ರನ್ನ ನೋಡಿಕೊಂಡೇ ಬಂದವನು ನಾನು. ಸೊ ಹಾಗಾಗಿ ಒಂದು ವಿಷಯನ ಪ್ರಬಲವಾಗಿ ಹೇಳೋಕ್ಕೆ ಸಾಧ್ಯ ಆದರೆ ಅದು ದುಡ್ಡು ಮಾಡ್ಬೋದು. ದುಡ್ಡು ಮಾಡಿದರೆ ಕಮರ್ಷಿಯಲ್, ದುಡ್ಡು ಮಾಡಿಲ್ಲ ಅಂತಂದರೆ ಕಮರ್ಷಿಯಲ್ ಅಲ್ಲ ಅಂತ ಆಗುತ್ತೆ. ಆ ಥರದ ಸಿನಿಮಾಗಳು ಹೆಚ್ಚೆಚ್ಚು ಬರಬೇಕು ಅಂತ ನಾನು ಹೇಳೋದು. ಈಗ ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾಗಳನ್ನು ನೀವು ಯಾವುದೇ ಸಿನಿಮಾಗಳನ್ನು ತೊಗೊಂಡ್ರೂ ಅದನ್ನು ಕಾದಂಬರಿ ಆಧಾರಿತ, ಪುಟ್ಟಣ್ಣ ಕಣಗಾಲ್ ಒಬ್ಬರಲ್ಲ, ಆಗಿನ ಕಾಲದ ತುಂಬ ಚಿತ್ರಗಳು ನೀವು ತೊಗೊಂಡ್ರೆ ಅದ್ಭುತವಾದಂಥ ಸಿನಿಮಾಗಳು. ಅದು ಅಲ್ಲೂ ಥಿಯೇಟ್ರಲ್ಲೂ ಹಿಟ್ಟಾಗಿರ್ತಾಯಿತ್ತು, ಇಲ್ಲಿ ಜನಮನ್ನಣೆಯನ್ನು ಗಳಿಸಿರ್ತಾಯಿತ್ತು, ಆಮೇಲೆ ಅವಾರ್ಡ್ಗಳನ್ನು ಗಳಿಸಿರ್ತಾಯಿತ್ತು. ಆ ಥರದ ಸಿನಿಮಾಗಳು ಬರಬೇಕು ಅನ್ನುವಂಥದ್ದು ನನ್ನಿದು. ಆಮೇಲೆ ನಾನು ಯಾವಾಗಲೂ ಹುಡ್ಕೋವಂಥದ್ದು ಸೂಕ್ಷ್ಮವಾಗಿ ಮೇಡಮ್, ಆದರೆ ಸಮಾಜದಲ್ಲಿ ಏನು ನಡೀತಾ ಇದೆ ಅದ್ರ ಸುತ್ತನೇ ಹೋಗುವಂಥದ್ದು ಕಥೆಗಳು. ಈಗ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ ಕೌಮುದಿ ಅಂಥೇಳಿ, ಅದು ಅಷ್ಟೇ. ಒಂದು ಜನಾಂಗದ ಹೆಣ್ಣು ಮಕ್ಕಳು ಅನುಭವಿಸುವಂಥ ತಾಕಲಾಟ ತುಮುಲ ಏನಿದೆಯೋ ಅದ್ರ ಕುರಿತಾದ, ಅಂದರೆ ಸಂಸ್ಕೃತಿ ಸಂಪ್ರದಾಯ ಅನ್ನೋ ಹೆಸರಲ್ಲಿ ಡಂಬಾಚರಣೆಯನ್ನು ಮಾಡ್ತೀವಲ್ಲ, ಮೌಢ್ಯ ಏನು ಮಾಡ್ತೀವಲ್ಲ, ಅದ್ರ ಕುರಿತಾದಂಥ ಸಿನಿಮಾ ಅದು. ಅದನ್ನು ಅದ್ಭುತವಾಗಿ ತಂದಿದ್ದಾರೆ. ಆ ವಿಷಯಕ್ಕೂ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಗಳಿಸಲಿ ಅಂತ ನಾನು ಈಗಲೇ ಆಶಿಸ್ತಾ ಇದ್ದೀನಿ. ಮತ್ತು ಇನ್ನೊಂದಷ್ಟು ಆ ಥರದ ಕಥೆಗಳನ್ನು ನಾನು ಮಾಡಬೇಕು ಅನ್ನುವಂಥದ್ದಿದೆ. ಅದಕ್ಕೆ ಈಗಲೇ ಅವ್ರಿಗೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ. ಸೊ ಅವ್ರು ನಿರ್ಮಾಣ ಮಾಡೋದಾದರೆ ನಾನು ನೆಕ್ಸ್ಟ್ ನನ್ನನ್ನು ಜೊತೆ ಕರ್ಕೊಂಡೋಗಿ ಅಂತ ಈಗಲೇ ಹೇಳ್ತಾ ಇದ್ದೀನಿ. ಓಕೆ ಸರ್, ಅಭಿನಂದನೆಗಳು ನಿಮಗೆ. ಆದಷ್ಟು ಬೇಗ ಪ್ರಶಸ್ತಿ ಕೂಡ ನಿಮ್ಮ ಕೈ ಸೇರಲಿ. ರಾಜ್ಯ ಪ್ರಶಸ್ತಿ ಅಂದರೆ ಅದು ಕೂಡ ಕೈ ಸೇರಲಿ. ಧನ್ಯವಾದ ಮೇಡಮ್. ನನ್ನನ್ನು ಈ ಥರದಲ್ಲಿ ಚಾನಲಿಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಮತ್ತು ನನ್ನ ಇಡೀ ತಂಡ ಇದೆಯಲ್ಲ, ಕಂದೀಲು ತಂಡಕ್ಕೆ ಕೃತಜ್ಞತೆ. ಯಾಕೆ ಅಂತಂದರೆ ಇಲ್ಲಿವರೆಗೂ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂತಂದರೆ ಇದೆಲ್ಲೋ ಒಂದರಿಂದನೇ 100 ಆಗೋದು, ಅಷ್ಟು ಸೇರಿನೇ ಈ ಕಂದೀಲಾಗಿದ್ದು ಅಂತ. ಮುಖ್ಯವಾಗಿ ಕಂದೀಲು ಅಂತಂದ್ರೇ ಒಂದು ಕತ್ತಲನ್ನು ಸೀಳಿ ಬರುವ ಬೆಳಕು ಅಂತ. ಸೊ ಈ ಅಂಧಕಾರ ಅಂತ ಹೇಳಲ್ಲ, ಇದೊಂದು ಆಶಾಕಿರಣ ಅಂತ ಹೇಳ್ತೀನಿ. ಕಂದೀಲಿಗೆ ಪ್ರಶಸ್ತಿ ಬಂದಿರೋದು ಒಂದು ಆಶಾಕಿರಣವೇ ಅಂತ. ಇನ್ನೊಂದಷ್ಟು ಜನ ಈ ಥರದಲ್ಲಿ ಪ್ರಯೋಗ ಮಾಡ್ತೀವಿ ಅಂತ ಹೊರಟವ್ರಿಗೆ ಅದೊಂದು ಆಶಾಕಿರಣವಾಗಲಿ ಅಂತ ನಾನು ಅಂದ್ಕೋತೀನಿ. ಒಳ್ಳೊಳ್ಳೆ ಚಿತ್ರಗಳ ಕಡೆಗೆ, ಒಳ್ಳೊಳ್ಳೆ ಸಮಾಜಮುಖಿ ಚಿತ್ರಗಳ ಕಡೆಗೆ ಗಮನ ಕೊಡಲಿ ಅಂತ ನನ್ನ ಆಶಯ. ನಾವು ಅದೇ ದಾರಿಲಿದ್ದೀವಿ.